ಇಲ್ಲಿ ಮಧ್ಯರಾತ್ರಿ 1 ಗಂಟೆವರೆಗೂ ಮ್ಯಾಜಿಕ್ ದೋಸೆ ಅಂತ ಮಾಡ್ತಾರೆ. ಒಂದೇ ದೋಸೆಯಲ್ಲಿ ಸಾಗು, ಚಟ್ನಿ, ಚಿತ್ರಾನ್ನ ಜೊತೆಗೆ ತುಪ್ಪ ಅಂತ ಯಥೇಚ್ಛವಾಗಿ ಹಾಕೊಡ್ತಾರೆ. ಜೊತೆಗೆ ಚಿತ್ರಾನ್ನದಲ್ಲಿ ಮಾಡುವಂತ ಸ್ಪೆಷಲ್ ಮಸಾಲಾ ತವಾ ರೈಸು, ಗೀ ಇಡ್ಲಿಗೆಲ್ಲ ಸಿಕ್ಕಾಬಟ್ಟೆ ಡಿಮಾಂಡು. ಗೀ ಮಾತ್ರ ಸುರಿತಾನೆ ಇರ್ತಾರೆ. ನಾವು ಕೂಡ ಲೇಟ್ ನೈಟ್ ಕೆಲಸ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾಯ್ತು. ಅದಕ್ಕೆ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ವಿ. ಮೊದ್ಲಿಗೆ ನಾವು ಇಲ್ಲೊಂದು ಗೀ ಇಡ್ಲಿನ ಆರ್ಡರ್ ಮಾಡಿದ್ವಿ. ಸಿಕ್ಕಾಬಟ್ಟೆ ತುಪ್ಪ ಹಾಕ್ಬಿಟ್ಟು ಕೆಂಪು ಚಟ್ನಿ ಮತ್ತೆ ಕೊಬ್ಬರಿ ಚಟ್ನಿ ಜೊತೆ ಕೊಟ್ಟಿದ್ರು. ಹಸಿಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಕೊಬ್ಬರಿ ಚಟ್ನಿ ಅಂತೂ ಸ್ವಲ್ಪ ಖಾರ ಅನ್ಸುತ್ತೆ. ಬಟ್ ಗೀ ಇಡ್ಲಿ ಜೊತೆಗೆ ಇಟ್ಕೊಂಡು ತಿಂದಾಗಂತೂ ಬ್ಲಾಸ್ಟ್ ಆಗೋಗುತ್ತೆ. ಚಿತ್ರಾನ್ನದ ಮೇಲೆ ಚಟ್ನಿ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಈರುಳ್ಳಿ, ತುಪ್ಪ ಅಂತ ಹಾಕಿ ತವ ಮೇಲೆ ಹಾಕಿ ರೋಸ್ಟ್ ಮಾಡಿ ಕೊಡ್ತಾರೆ. ನೋಡ್ಬೇಕಾದ್ರೆ ಹೆವಿ ಆಗಿರುತ್ತೆ. ತಿಂದು 2 ಬೈಟ್ಗೆ ಪಕ್ಕ ಮಕ್ಕೊಡದ್ ಬಿಡುತ್ತೆ, ಅಷ್ಟು ಮಸಾಲಮಯವಾಗಿರುತ್ತೆ. ದೋಸೆ ಮೇಲೆ ಚಟ್ನಿ ಸವರಿ, ಅದ್ರ ಮೇಲೆ ಪಲ್ಯ ಇಟ್ಟು, ಅದ್ರ ಮೇಲೆ ಮತ್ತೆ ಚಿತ್ರಾನ್ನ, ತುಪ್ಪ ಅಂತ ಹಾಕಿ ಮ್ಯಾಜಿಕ್ ದೋಸೆ ಅಂತ ಸರ್ವ್ ಮಾಡ್ಕೊಂಡ್ ಬರ್ತಾರೆ. ರೆಗ್ಯುಲರ್ ದೋಸೆ ತಿನ್ನೋದಕ್ಕಿಂತ ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡ್ತೀನಿ ಅಂದ್ರೆ ಒಂದು ದೋಸೆನಂತೂ ಮಿಸ್ಸೇ ಮಾಡ್ಬೇಡಿ, ಪಕ್ಕ ಇಷ್ಟ ಆಗುತ್ತೆ. ಜಾಗ ಯಾವ್ದು ಅಂತ ಹೇಳಿದ್ರೆ ನಮ್ಮ ನಗರದ ಪೇಟೆಯಲ್ಲಿ ಕಳೆದ 50 ವರ್ಷಗಳಿಂದ ನೈಟ್ ಹೋಟ್ಲ್ ಅಂತಾನೆ ಫೇಮಸ್ ಆಗಿರುವಂತ ನಾಗರಾಜ್ ದೋಸಾ ಕ್ಯಾಂಪ್ ಅನ್ನೋ ಒಂದು ಜಾಗ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಡೀಟೇಲ್, ಟೈಮಿಂಗು ಪ್ರತಿಯೊಂದು ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ಡೈಲಿ ಈ ತರ ಯೂನಿಕ್ ಕಂಟೆಂಟ್ ಗಳ ರೆಕಮೆಂಡೇಶನ್ ಗೋಸ್ಕರ ನಾವು ಪೇಜ್ ಫಾಲೋ ಮಾಡ್ಕೊಳ್ಳಿ.